ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಶುರುವಿನಲ್ಲೇ ಇಲ್ಲಿ ಮೀನನೂ ಹಾಗೆ ಸೂರ್ಯ ಇಬ್ಬರು ಕೂಡ ದೀಪನ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೀಪಗಳನ್ನ ತೊಗೊಂಡು ಬಂದು ಎಲ್ಲ ಕಡೆನೂ ಹಚ್ಚೋಣ ಅಂತ ರೆಡಿ ಮಾಡ್ತಾ ಇರ್ತಾರೆ. ಇನ್ನು ಆ ಕಡೆ ಶ್ರುತಿ ಕೂಡ ರವಿ ಕೂಡ ಅಷ್ಟೇ, ಅವರು ಕೂಡ ದೀಪಾವಳಿ ಹಬ್ಬ ಆಚರಣೆ ಮಾಡೋಕ್ಕೋಸ್ಕರ ಅವರು ಕೂಡ ದೀಪಗಳು ಹಚ್ಚೋಣ ಅಂತೇಳಿ ಇಬ್ಬರು ರೊಮ್ಯಾಂಟಿಕ್ ಮೋಡಲ್ಲಿ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಇನ್ನು ಇವರು ಅಷ್ಟೇ ಇಬ್ಬರು ಕೂಡ ರೊಮ್ಯಾಂಟಿಕ್ ಮೋಡಲ್ಲಿ ಆ ದೀಪಗಳನ್ನ ಹಚ್ಚಿಬಿಟ್ಟು ಆದಮೇಲೆ, ಮೀನಾ ಎಲ್ಲ ದೀಪ ಹಚ್ಚೋದು ಆಯ್ತಲ್ಲ, ಇವಾಗ ನಾನು ಕೇಳಿದ್ದು ಕೊಡು ಅಂತ ಕೇಳ್ತಾ ಇರ್ತಾರೆ. ರೀ ಎಲ್ಲರೂ ಮನೇಲಿ ಇದ್ದಾರ್ರಿ ಅಂದಾಗ, ನಾವಿಬ್ರು ಗಂಡ ಹೆಂಡ್ತಿ ಕಣೆ, ಅದರಲ್ಲೇನಿದೆ, ಎಲ್ಲರೂ ಮನೇಲಿದ್ರೆ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ರೀ ಸುಮ್ಮನಿರಿ, ನಿಮ್ಗೆ ಯಾವಾಗಲೂ ತಮಾಷೆನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲೊಂದು ಕಡೆ ಇವರು ಅಷ್ಟೇ, ಶ್ರುತಿ ಹಾಗೇನೆ ರವಿ ಕೂಡ ಅಷ್ಟೇ ತುಂಬ ಸಂತೋಷದಿಂದ ದೀಪಗಳನ್ನ ತೊಗೊಂಡು ಬಂದು ಅಲ್ಲಿ ನಿಂತಿರ್ತಾರೆ. ಇವರು ರೊಮ್ಯಾಂಟಿಕ್ ಮೋಡಲ್ಲಿ ಹೊರಟೋದಾಗ ಇನ್ನೇನು ಸೂರ್ಯ ಮುತ್ತು ಕೊಡಬೇಕು, ಅಷ್ಟರಲ್ಲೇ ಇವರಿಬ್ಬರು ಬಂದುಬಿಟ್ಟು ಕಣ್ಣು ಹಾಕಿ ಸಾರಿ ಅಂತ ಹೇಳ್ಬಿಡ್ತಾರೆ. ಏನೋ ಸೂರ್ಯ, ಪೌಡ್ರಮ್ಮ ಇಷ್ಟು ಬೇಗ ಬಂದು ನೀನು ನಿಂತ್ಕೋಬೇಕಿತ್ತಾ? ಬಂದ್ಬಿಟ್ಟು ಕೊಂಚ ಇತ್ತು ಒಂಚೂರು ಅಷ್ಟರಲ್ಲೇ ಬಂದ್ಬಿಟ್ಟು ಎಲ್ಲ ಡಿಸ್ಟರ್ಬ್ ಮಾಡಿದ್ರಲ್ಲ ಅಂದಾಗ ಸಾರಿ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನ್ನ, ಅಯ್ಯೋ ಏನೋ ಕಂಟಿನ್ಯೂ ಅಂತ ಹೇಳಿಬಿಟ್ಟು ಮೈಕಮ್ಮ ಪೌಡ್ರಮ್ಮ ಅಲ್ಲ ಅಂತ ಹೇಳಿಬಿಟ್ಟು ಇದು ಮಾಡ್ತಾ ಇರ್ತಾರೆ. ಅವರು ಕಾಮಿಡಿ ಮುಗ್ದೋದ್ಮೇಲೆ ಈ ಕಡೆ ಮೀನನ್ನ ಇವಾಗಾದರೂ ಕೊಡೆ ಅಂತ ರಿಕ್ವೆಸ್ಟ್ ಮಾಡಿದಾಗ ನಾನು ಕೊಡಲ್ಲ ಅಂತ ಓಡ್ ಬರ್ತಾಳೆ. ಈ ಕಡೆ ಬರಬೇಕಾದಾಗ ಇಲ್ಲಿ ಒಂದು ಕಡೆ ಇಬ್ಬರು ಓಡ್ ಬಂದಾಗ ಅಲ್ಲಿ ನಿಂತು ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಅಂದರೆ ಮಾವ ಸೊಸೆ ಇಬ್ಬರು, ರೋಹಿಣಿನೂ ಹಾಗೆ ರಂಗನಾಥ್ ಇಬ್ಬರು. ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಅಲ್ಲಿಬ್ಬರು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಏನು ಮಾತಾಡ್ತಿರೋದು ಅಂತ. ಇಲ್ಲಿ ರೋಹಿಣಿ ಮಾತಾಡ್ತಿರೋದು ಬಂದ್ಬಿಟ್ಟು, ಮವ ನಾನು ಏನು ಮವ ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಮವ, ಆದರೆ ನಾನು ಮಾಡಿರೋದು ತಪ್ಪೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅತ್ತೆ ನೋಡಿದ್ರೆ ನನ್ನ ಕ್ಷಮಿಸ್ತಾನೇ ಇಲ್ಲ, ಏನು ಮವ ಮಾಡೋದು, ತಪ್ಪಿಗೆ ಕ್ಷಮೆನೇ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ನೋಡಮ್ಮ, ತಪ್ಪಿಗೆ ಕ್ಷಮೆ ಇದೆ, ಆದರೆ ನೀನೇನು ಮಾಡಿದಿ ಅಂತಂದರೆ ಮೊದಲೇ ವಿಷಯನ ಹೇಳಿದರೆ ಈ ಥರ ತಾಪತ್ರೆಯೇ ಆಗ್ತಾ ಇರಲಿಲ್ಲ ಮವ ಅಂದಾಗ, ಮವ ಅತ್ತೆ ಯಾವಾಗ್ಲೂ ದುಡ್ಡು ತೊಗೊಂಡು ಬಂದರೆ ಮಾತ್ರ ತವ್ರ ಮನೆಯಿಂದ ಅವ್ರನ್ನ ನಾನು ಮಾತ್ರ ಪ್ರೀತಿ ಮಾಡೋದು ಅಂತ ಯಾವಾಗಲೂ ಅವರು ದುಡ್ಡಿನ ಮೋಹದಲ್ಲೇ ಇರಬೇಕಾದಾಗ ಮವ ನಾನು ಹೇಗೆ ನಿಜ ಹೇಳಿ, ಅದೊಂದು ವಿಷಯಕ್ಕೆ ಮವ ನಾನು ಸುಳ್ಳು ಹೇಳಿದ್ದು, ನಮ್ಮ ಅತ್ತೆ ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಸುಳ್ಳು ಹೇಳ್ದೆ ಮವ, ನನ್ನ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರು ಅವರು, ಏನಾದರೂ ಒಂದು ಸತ್ತೆ ಬಿದ್ದರೂ ಕೂಡ ನನ್ನ ಮೈ ಮೇಲೆ ಅಯ್ಯೋ ನಮ್ಮ ರೋಹಿಣಿಗೆ ಏನೋ ಆಯಿತು ಅಂತ ಹೇಳಿ ಅಷ್ಟು ಪ್ರೀತಿ ಮಾಡ್ತಿರೋರು ಇವತ್ತು ನಾನು ಕಂಡ್ರೇ ಉರ್ದು ಬೀಳ್ತಾ ಇದ್ದಾರೆ ಮವ, ಏನು ಮಾಡೋದು ನಂಗೊಂದು ಗೊತ್ತಾಗ್ತಿಲ್ಲ, ಈ ಹಬ್ಬೆಲ್ಲ ನಡಿಬೇಕು ಸಂತೋಷವಾಗು, ದೀಪಾವಳಿ ಹಬ್ಬ ಅಂತಂದರೆ ನಾನು ಇರೋದೇ ಬೇಡಮ್ಮವ ಅಂದಾಗ, ಎಷ್ಟು ದಿನ ಅಂತ ನೀನು ಮನೆ ಬಿಟ್ಟು ಹೋಗ್ತೀಯಮ್ಮ, ಇಷ್ಟಕ್ಕೂ ಅತ್ತೆ ಸೇರಲ್ಲ ಅಂತೇಳ್ಬಿಟ್ಟು ಮನೆ ಬಿಟ್ಟು ಹೋಗೋದು ಒಳ್ಳೆ ಲಕ್ಷಣ ಅಲ್ಲ, ನೀನು ಈ ಸ್ವಲ್ಪ ದಿನಲಿದ್ದ ನೀನು ಇಷ್ಟೊಂದೆಲ್ಲ ಅನುಭವಿಸ್ತಾ ಇದೆಯಾ, ಆದರೆ ಮೀನಾ ಈ ಮನೆಗೆ ಬಂದಾಗಲಿದ್ದನೂ ಚುಚ್ಚಿ ಕ್ಷಣನೂ ನಿಂತ್ಕೊಂಡೋಗು ಕುಂತ್ಕೊಂಡೋಗು ಊಟಕ್ಕಿಡೋಗಿ ನೀನು ಕಾಫಿ ಕೊಡಬೇಕಾದಾಗ ಎಲ್ಲ ರೀತಿಲೂ ಅವಮರ್ಯಾದೆ ಮಾಡ್ತಾಳಲ್ಲ ಶಾಂತಿ, ಆದರೆ ಆ ಮರಿ ಇವತ್ತಿಗೂ ಬೇಜಾರ ಮಾಡ್ಕೊಂಬಂದಂಗೆ ನನ್ನ ಮನೆ, ನನ್ನ ಸಂಸಾರ, ನನ್ನ ಫ್ಯಾಮಿಲಿ ಅಂತ ಮಾಡ್ಕೊಂಡು ತಿಂತಿದ್ದಾಳೆ, ಅದಕ್ಕಿಂತ ಕೆಟ್ಟೋಯ್ತಾ ನಿಂದು, ಏನೋ ಇವಾಗ ಒಂದು ಸ್ವಲ್ಪ ದಿನಲಿದ್ದ ಮಾತಾಡಿಸ್ತಿದ್ದಕ್ಕೋಸ್ಕರ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದೆಯಲ್ಲ ನೀನು, ಅವಳ ನೋಡಿ ನಾನು ಮೇಲ್ ಮಾಡ್ತಾ ಇದ್ದೀನಿ ಅಂದರೆ ಅವಳು ಅಷ್ಟೊಂದು ಮೇಲಿದ್ದಾಳೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವಳೊಂದು ಮಾದರಿಯಾಗಿದ್ದಾಳೆ, ಅವಳನ್ನ ನೋಡ್ಕೊಂಡಾದ್ರೂ ಕಲಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾರೆ ರಂಗನಾಥ್. ಹೇಗಾದರೂ ಮಾಡಿ ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಮ್ಮ, ನಾನು ಕನ್ವಿನ್ಸ್ ಮಾಡ್ತೀನಂತ ರಂಗನಾಥ್ ಅವ್ರ ಅತ್ತೆ ಹತ್ರ ಮಾತಾಡೋಕ್ಕೋಸ್ಕರ ಬರ್ತಾರೆ. ಯಾಕೆ ಅಂದರೆ ದೀಪಾವಳಿ ಹಬ್ಬಕ್ಕೆ ಅವಳು ಬೇಡ ಅಂತ ಹೇಳ್ತಾರೆ ಶಾಂತಿ ಅಂತ ಹೇಳ್ಬಿಟ್ಟು. ಇನ್ನು ರಂಗನಾಥ್ ಬಂದ್ಬಿಟ್ಟು ಯಾಕೆ ಈ ರೀತಿ ಕೂತಿದ್ದೀಯ ಅಂದಾಗ, ಇನ್ಯಾವ ರೀತಿ ಕೂತ್ಕೋಬೇಕ್ರಿ, ಈ ರೀತಿ ಕೂತಿದ್ದೀನಿ, ಇವಾಗ ಈ ಥರ ಕೂತ್ಕೊಂಡ್ರೆ ಓಕೆನಾ ಅಂದಾಗ, ನಾನು ಕೂತ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇಲ್ಲ ತಾಯಿ, ನೀನು ಯಾಕೆ ಈ ರೀತಿ ಹಬ್ಬ ಮಾಡೋದ್ಬಿಟ್ಟು ಈ ರೀತಿ ಕೂತಿದೆಯಲ್ಲ ಅಂತ ಕೇಳ್ತಾ ಇದ್ದೀನಿ ಅಂತೇಳಿ ರಂಗನಾಥ್ ಹೇಳ್ತಾರೆ. ನೋಡಿ ಹಾಗೂ ಈಗೂ ಎಲ್ಲ ಮಾತಾಡ್ಬಿಟ್ಟು ಪೀಠಕ್ಕೆ ಹೊಡಿಬೇಡಿ, ಅದು ಇದು ಅಂತ ಹೇಳಿ ನನಗೆ ಯಾಮರ್ಸಕ್ಕೆ ಹೋಗ್ಬಿಡಿ, ಅದೇನಂತ ಡೈರೆಕ್ಟಾಗಿ ಹೇಳಿ ಅಂತ ಅಂದಾಗ, ಈ ಮನೆ ದೀಪ ಕಣೆ ನೀನು, ಈ ದೀಪನೇ ಈ ರೀತಿ ದೀಪಾವಳಿ ಹಬ್ಬದಿನ ಈ ಥರ ಕೂತ್ಕೊಂಡ್ರೆ ಹೇಗೆ ಅಂದಾಗ, ಏನು ರಾಕ್ಷಸಿ ಹಾಗೆ ಹೀಗೆ ಸರಿ ಇಲ್ಲ ಬಾಯಿ ಅಂತ ಹೇಳೋರು, ಇವತ್ತು ದೀಪ ಅಂತ ಬರ್ತಾ ಇದೆ ಬಾಯಲ್ಲಿ, ಏನು ವಿಶೇಷ ಅಂತ ಶಾಂತಿ ಕೇಳ್ತಾಳೆ. ಏನೂ ಇಲ್ಲ ಕಣೆ ವಿಶೇಷ, ಇವತ್ತು ದೀಪಾವಳಿ ಹಬ್ಬ ಕಣೆ, ದೀಪಗಳು ಹಚ್ಚೋದು ಬೇಡವಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅದೇನೋ ಒಟ್ಟಿಗೆ ನನ್ನ ಹತ್ರ ಕೆಲಸ ಆಗಬೇಕು ಅದಕ್ಕೆ ಬಂದಿದ್ದೀರಾ ಅಂತ ಶಾಂತಿ ಹೇಳಿದಾಗ, ಏನಿಲ್ಲ ಕಣೆ ಡೈರೆಕ್ಟಾಗಿ ಬರ್ತೀನಿ ಮ್ಯಾಟ್ರಿಗೆ, ಎಲ್ಲರೂ ಸೇರಿ ಹಬ್ಬನ ಆಚರಣೆ ಮಾಡೋಣ, ರೋಹಿಣಿ ಸಮೇತ ಸೇರಿ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಮಗ ನೋಡ್ತಾಳೆ ರೋಹಿಣಿದು,
ಆಗ ರೋಹಿಣಿ ಇದ್ಕೊಂಡು, ಅತ್ತೆ ನೀವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನತ್ತೆ, ನೀವು ಹಬ್ಬ ಮಾಡು ಅಂತಂದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಬೇಡ ಅತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ್ಬಾ ದಾರಿಗೆ ಅಂತ ಅಂದಾಗ ಇಲ್ಲಿ ಮನೋಜ್ ಇದ್ಕೊಂಡು ಅವಾಗ, ಅಲ್ಲಮ್ಮ ಎಲ್ಲರೂ ಸೇರಿ ಹಬ್ಬನ ಆಚರಣೆ ಮಾಡೋಣಮ್ಮ, ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಹಬ್ಬನೇ ಅಲ್ವಾ ಇದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ನೀನು ಹೆಂಡ್ತಿನೂ ಸೇರಿ ಹಬ್ಬ ಮಾಡ್ಬೇಕಂತ ಅಂದ್ಕೊಂಡಿದ್ದೀಯ ಅಂದಾಗ, ಅಂದರೆ ಇದು ಎಲ್ಲರಿಗೂ ದೀಪಾವಳಿ ಹಬ್ಬಮ್ಮ, ನನ್ನ ಹೆಂಡ್ತಿನೂ ಸೇರಿಸ್ಕೊಂಡೇ ದೀಪಾವಳಿ ಹಬ್ಬ ಅಂತ ಹೇಳ್ಬಿಟ್ಟು ಮನೋಜ್ ಒಂದು ಡೈಲಾಗ್ ಹೊಡಿತಾನೆ. ಆಗ ಶಾಂತಿಗೆ, ಓಹೋ ಹೆಂಡ್ತಿ ಕಡೆ ಏನು ಇಷ್ಟೊಂದು ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಿದ್ದಾನಲ್ಲ ಅಂತೇಳಿ ಅವಳಿಗೂ ಕೂಡ ಶಾಕ್ ಆಗುತ್ತೆ. ಇನ್ನು ರಂಗನಾಥ್ ಇದ್ಕೊಂಡು, ನೋಡಿ ಇದೆಲ್ಲ ಬಿಟ್ಬಿಡು, ಇದೆಲ್ಲ ಬಿಟ್ಬಿಟ್ಟು ಇವತ್ತು ದೀಪಗಳ ಹಬ್ಬ, ನಮ್ಮ ಮನೆ ಬೆಳಗ ಹಬ್ಬ, ನಾವೆಲ್ಲರೂ ಒಟ್ಟು ಕುಟುಂಬದವರು ಸೇರಿಬಿಟ್ಟು ನಾವು ದೀಪ ಆಚರಣೆನ ಮಾಡೋಣ. ಏಕೆಂದರೆ ನಮ್ಮದು ರೌಡಿಗಳ ಮನೆ ಎಲ್ಲ ಕಣೆ, ನಾವೆಲ್ಲ ಫ್ಯಾಮಿಲಿಗಳು, ನಾವು ಈ ರೀತಿ ದ್ವೇಷ ಮಾಡ್ಕೊಂಡು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ದ್ವೇಷ ಮಾಡಿಕೊಂಡು ಹಾಳಾಗೋದು ಬೇಡ, ಬಾ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಸರಿ ಆಯಿತು, ಹಾಗಾದರೆ ನಿಮ್ಮೆಲ್ಲರ ಆಸೆ ನಾನಿನ್ನು ಯಾಕೆ ದೂರ ಮಾಡಬೇಕು, ನನ್ನ ಮಗ ತುಂಬ ಆಸೆ ಪಟ್ಟಿದ್ದಾನೆ ಮನೋಜ, ಅವನಿಗೋಸ್ಕರ ಆದರೂ ಹಬ್ಬ ಮಾಡಲೇಬೇಕು ಅಂದಾಗ ಸೂರ್ಯ ಇದ್ಕೊಂಡು, ಇನ್ಮೇಲೆ ಏನಾದರೂ ಕೆಲಸ ಆಗಬೇಕಂದ್ರೆ ಮನೋಜನ್ನೇ ಮುಂದಕ್ಕೆ ಇಡಬೇಕಣೋ, ಯಾಕೆಂದರೆ ಮನೋಜನಿಂದೆ ಅಲ್ವಾ ಇವ್ರು ಒಪ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೂರ್ಯ ಕಾಲು ಎಳಿತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ಎಲ್ಲರೂ ಕೂಡ ಬಂದು ಹಬ್ಬನ ಆಚರಣೆ ಮಾಡೋಣ ಅಂತ ಹೊರ್ಗಡೆ ಒಟ್ಟಿಯಾಗಿ ನಿಂತ್ಕೋತಾರೆ. ಇದು ನಿಂತ್ಕೊಳ್ಳೆ ಫಸ್ಟು ನೀನು ಹೆಚ್ಚೆ. ಆಗ ರಂಗನಾಥ್ ಅವರು ದೀಪಾವಳಿದು ಆಚರಣೆ ಬಗ್ಗೆ ಒಂದು ವಿವರಣೆ ಕೊಡ್ತಾರೆ. ಏನು ಗೊತ್ತಾ, ಕೃಷ್ಣ ಸಂಹಾರ ಮಾಡಿದ್ನಂತೆ, ಹಾಗಾಗಿ ಇವತ್ತು ನಮ್ಮ ಮನೇಲಿ ಕೂಡ ಎಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಗೊತ್ತಾ, ನಮ್ಮ ಮೀನನು, ಸೂರ್ಯ, ನಮ್ಮ ಮನೆ ಮಕ್ಕಳು, ತಮ್ಮ, ಹಾಗೆಯೇ ಶ್ರುತಿ ಎಲ್ಲರೂ ಕೂಡ ಹೋಗಿ ಆ ವಿಶಾಲಾಕ್ಷಿಯನ್ನು ಒಂದು ಸಂಹಾರ ಮಾಡಿ ಬಂದಿದ್ದಾರೆ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಹಬ್ಬನ ಆಚರಣೆ ಮಾಡ್ತಾರೆ, ಒಂದು ಅರ್ಥ ವಿವರವಾಗಿ ಹೇಳಿಬಿಟ್ಟು ಹಬ್ಬದ ಬಗ್ಗೆ. ಇನ್ನು ಮೀನ ಇದ್ಕೊಂಡು ದೀಪಾವಳಿ ಎಲ್ಲ ಆಚರಣೆ ಮುಗಿದ ತಕ್ಷಣವೇ ಮೀನ ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಗಾಡೀಲಿ ಬರ್ತಾ ಇರ್ತಾಳೆ. ಇಲ್ಲಿ ತಂಗಿಗೆ ಬರೋಕ್ಕೆ ಹೇಳಿರ್ತಾಳೆ ಕನಕಗೆ. ಆಗ ಬಂದ್ಬಿಟ್ಟು, ಯಾಕಕ್ಕ ನನ್ನ ಇಲ್ಲಿ ಬರೋಕ್ಕೆ ಹೇಳಿದ್ಯಾ ಅಂತ ಹೇಳಿಬಿಟ್ಟು ಕನಕ ಕೇಳ್ತಾಳೆ. ಏನಿಲ್ಲ ಕನಕ, ಈ ಅಮೌಂಟ್ನ ತಗೋ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋದಾಗ, ಅಕ್ಕ ಅಮೌಂಟ್ ಏನೋ ಪ್ರಾಬ್ಲಮ್ ಆಯಿತು, ಯಾರೋ ಕಿತ್ಕೊಂಡು ಹೋಗಿದಾರಂತ ಹೇಳ್ತಾ ಇದ್ರಲ್ಲ ಅಂತ ಹೇಳಿದಾಗ, ನೋಡು ಕನಕ, ವಿಶಾಲಾಕ್ಷಿ ಅಮೌಂಟ್ನ ಕಿತ್ಕೊಂಡು ಹೋಗಿದ್ದಂತೂ ಸತ್ಯ, ಆದರೆ ನಮ್ಮ ಮನೆಯವ್ರು ಇದ್ದಾರಲ್ವ, ಎಲ್ಲರೂ ಹೋಗ್ಬಿಟ್ಟು ರೈಟ್ ಮಾಡ್ತೀವಿ ಅಂತ ಹೇಳಿ ಹೋಗಿ ಆ ಅಮೌಂಟ್ನ ಶ್ರುತಿ ಹಾಗೇನೆ ರವಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಆ ಅಮೌಂಟ್ನ ಕಿತ್ಕೊಂಡು ಬಂದರು ಅಂತ ಹೇಳಿ, ನನಗೆ ಈಗ ಟೈಮ್ ಇಲ್ಲ ಮಾತಾಡೋಕ್ಕೆ, ನನ್ನ ಗಂಡ ಯಾವತ್ತಿದ್ರು ಹೀರೋನೇ, ಸರಿ ಆಯಿತು ತಗೋ ಅಂತೇಳಿ ಅಮೌಂಟ್ನ ಕೊಟ್ಬಿಟ್ಟು ಹೊರಟೋಗ್ತಾಳೆ. ಇನ್ನು ಅವಳು ಕೂಡ ಹಾಸ್ಪಿಟ್ಲ್ ಒಳಗಡೆ ಹೋಗ್ಬೇಕಾದಾಗ ಆರನ್ ನೋಡಿತಾ ಇರ್ತಾರೆ ಹಿಂದೆ ಪೊಲೀಸ್ನವರು. ಆ ಪೊಲೀಸ್ ಆರನ್ ನೋಡಿದ ತಕ್ಷಣ ಏನಿದು ಆರನ್ ಅಂತ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲಿ ಪೊಲೀಸ್ ಇರ್ತಾರೆ, ಅಂದರೆ ಅವ್ರ ಹುಡುಗ ಇರ್ತಾನೆ. ಏನು ಇಲ್ಲಿಗೆ ಬಂದಿದ್ದೀರಾ ನೀವು, ನಾನೇನೋ ಯಾವುದೋ ವಿಷಲ್ ಕೇಳಿಸ್ತಾ ಇದೆಯಲ್ಲ ಇಲ್ಲಿ, ಕುಕ್ಕರ್ ವಿಷಲ್ ಅಂತ ಅಂದ್ಕೊಂಡ್ರೆ ನಿಮ್ಮ ಗಾಡಿ ಬಂದು ನಿಂತಿದೆ ಅಂತ ಕಾಮಿಡಿ ಮಾಡ್ತಾ ಇರ್ತಾಳೆ. ಏನು ರೀ ಕಾಲು ಎಳಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಿಲ್ಲ ತಗೋ ಈ ಅಮೌಂಟ್ನ ಅಂತೇಳಿ ಕೊಟ್ಟಕ್ಕೆ ಹೋದಾಗ, ಇದು ಅರ್ಜೆಂಟ್ ಇರಲಿಲ್ಲ ರೀ, ದುಡ್ಡೇನು ಅಂತ ಅವಶ್ಯಕತೆ ಏನಿಲ್ಲ, ನಿನ್ನ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಅಂತ ಅಂದಾಗ, ಹಾಗಾದರೆ ಬಿಡಿ ನನ್ನ ಮದುವೆ ಮಾಡ್ಕೊಳ್ಳಿ, ನಾನು ನಮ್ಮ ಮನೇಲಿ ಇರ್ತೀನಿ, ನೀನು ಅಲ್ಲೇ ಇರ್ರಿ, ಹಂಗಾದರೆ ನನ್ನ ಹತ್ರ ಇದ್ರೇನು ನಿನ್ನ ಹತ್ರ ಇದ್ರೇನು ಅಂತ ಅಂದ್ಕೊಂಡೇ ಇದ್ಬಿಡಿ ಅಂತೇಳಿ ಕನಕ ಹೇಳ್ತಾಳೆ. ಮಾತಿಗೆ ಟೌನ್ ಕೊಡ್ತಾ ಇದ್ದೀರಾ, ಹಾಗಾದ್ರೆ ಏನು ಹೇಳೋದಿಲ್ವಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಟೈಮ್ ಬೇಕು ರೀ, ತಗೊಳ್ರಿ ಅಮೌಂಟ್ನ ಅಂತ ಕೊಟ್ಬಿಟ್ಟು ಕಳಿಸ್ತಾರೆ. ಇನ್ನು ಇಲ್ಲಿ ಒಂದು ಕಡೆ 3 ಜನ ಅಣ್ಣ ತಮ್ಮಗಳು ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ಮನೋಜನ್ಗೆ ತುಂಬ ಫೀಲಿಂಗ್ ಆಗಿರುತ್ತೆ, ಯಾಕೆಂದರೆ ಅವ್ರ ಅಮ್ಮನ ಕಡೆ ಸಾಯ್ತಾನೋ, ಅವನು ಹೆಂಡ್ತಿ ಕಡೆ ಸಾಯ್ತಾನೋ, ಅವರಮ್ಮ ರೋಹಿಣಿನ ಮಾತಾಡ್ಸಿದ್ರೆ ಕೋಪ ಮಾಡ್ಕೋತಾಳೆ, ಅವ್ರ ಅಮ್ಮನ ಮಾತು ಕೇಳಿದ್ಕೆ ರೋಹಿಣಿ ಕೋಪ ಮಾಡ್ಕೋತಾಳೆ. ಇವರಿಬ್ಬರು ಸಜೆಷನ್ ಕೊಡ್ತಾ ಇರ್ತಾರೆ, ಮನೋಜ ಹೇಗಾದರೂ ಮಾಡಿ ಧೈರ್ಯ ಮಾಡಿ ಅಮ್ಮನ ಹತ್ರ ಮಾತಾಡಿಬಿಟ್ಟು ನೀನು ಹೇಗಾದರೂ ಮಾಡಿ ನೀನು ಹೆಂಡ್ತಿನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇರ್ತಾರೆ. ಅದು ಹೇಗೋ ಕ್ಷಮಿಸ್ಲಿ ನಾನು, ಅವಳು ನನಗೆಲ್ಲ ವಿಷಯನೂ ಸುಳ್ಳು ಹೇಳಿದಾಳೆ ಕಣೋ, ಒಂದು ವಿಷಯನೂ ನಂಗೆ ಸತ್ಯನೇ ಹೇಳಿಲ್ಲ ಅಂದಾಗ ಸೂರ್ಯ ಇದ್ಕೊಂಡು, ಏನು ನೀನು ಸತ್ಯಾರಿ ಚಂದ್ರನಾ, ನೀನು ಕೂಡ ಹುಡುಗಿನ ಯಾರನ್ನ ಲವ್ ಮಾಡಿಕೊಂಡು ಸ್ವಲ್ಪ ದಿನ ರಿಲೇಷನ್ಶಿಪ್ಪಲ್ಲಿ ಇದ್ದೇ ತಾನೇ ನೀನು, ಅದು ನಿನ್ನ ತಪ್ಪಲ್ವಾ ಅಂದಾಗ, ನಾನು ಮುಂಚೆನೇ ಹೇಳಿದ್ದೆ ಕಣೋ ಅವಳಿಗೆಲ್ಲ ವಿಷಯನೂ, ಅವಳಾಗ ನಾನು ಮುಚ್ಚಿಟ್ಟಿರಲಿಲ್ಲ ಅಂದಾಗ, ಮತ್ತು ನೀನು ಏನೇ ತಪ್ಪು ಮಾಡಿದ್ರು ಕೂಡ ಆ ಸತ್ಯನೆಲ್ಲ ಅವ್ರಿಗೆ ಕ್ಷಮಿಸ್ಬಿಟ್ಟು ನಿನ್ನ ಜೊತೆ ಇಷ್ಟು ದಿನ ಸಂಸಾರ ಮಾಡಿದಾರೆ ತಾನೆ, ಹಾಗಾಗಿ ಅವ್ರಿಗೆ ಇವಾಗ ಕ್ಷಮಿಸ್ಬಿಟ್ಟು ಒಂದು ಅವಕಾಶ ಕೊಟ್ಟು ಸಂಸಾರ ಮಾಡು ಅಂತ ರವಿ ಹೇಳ್ತಾ ಇರ್ತಾನೆ. ಆದರೆ ಹೇಗೋ ಮಾಡಲಿ ನಾನು, ನಮ್ಮಮ್ಮ ಒಪ್ತಾ ಇಲ್ವಲ್ಲೋ, ನಮ್ಮಮ್ಮ ಒಪ್ಪಿದರೆ ಏನೋ ಒಂದು ಮಾಡ್ಬೋದಿತ್ತು ಅಂದಾಗ, ಅಮ್ಮನ ಹತ್ರ ಹೋಗಿ ಮಾತಾಡೋ, ಅಮ್ಮ ರೋಹಿಣಿನ ಕ್ಷಮಿಸ್ಬಿಡೋಣಮ್ಮ, ಇದೊಂದು ಸರಿ ತಪ್ಪು ಮಾಡಿದ್ದಾಳೆ, ಮತ್ತು ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಕ್ಷಮಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವನಿಗೆ ಹೇಳ್ತಾರೆ ಅಣ್ಣ ತಮ್ಮಗಳು. ಅವನು ಕೂಡ ಆಯಿತು ನೋಡೋಣ ಹೋಗಿ ಮಾತಾಡೋಣ, ಹೇಗಾದರೂ ಮಾಡಿ ಸಂಸಾರನ ಶುರು ಮಾಡೋಣ ಅಂತ ಅವನು ಕೂಡ ಅನ್ಕೋತಾ ಇರ್ತಾನೆ.
ಇಲ್ಲಿ ಒಂದು ಕಡೆ ಇನ್ನು ಮೀನಾ ಸೂರ್ಯ ಏನೋ ಒಂದು ಚರ್ಚೆ ಮಾಡ್ತಾ ಇರ್ತಾರೆ ನಾಳೆಯ ಸಂಚಿಕೆಯಲ್ಲಿ, ಕಾದು ನೋಡಬೇಕಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.